ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋ ಪ್ರತಿಯೊಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿನೂ ಸಹ ನೋಡಲೇಬೇಕಾದಂತಹ ವಿಡಿಯೋ. ಇಂಪಾರ್ಟೆಂಟ್ ಮಾಹಿತಿ ಆದರೆ ಆಗಿರುತ್ತೆ. ಫಲಾನುಭವಿಗಳು ಯಾರೂ ಸಹ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಪ್ರಯತ್ನ ಮಾಡಿ. ಜೊತೆಗೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ನೀವು ಕೆಲವಾರು ಕಡೆ ಈ ಒಂದು ನ್ಯೂಸನ್ನು ಕೇಳಿರ್ತೀರಾ, ನೋಡಿರ್ತೀರಾ. ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು 9ನೇ ಕಂತು ಹಣ ಅಷ್ಟೇ ಬರೋದು, ಮುಂದಿನ ತಿಂಗಳಿಂದ ನಿಮ್ಗಳಿಗೆ ಹಣ ಬರಲ್ಲ ಅಂತ ಹೇಳ್ಬಿಟ್ಟು ಇದು ಕೇಳಿದ ತಕ್ಷಣ ನಿಮ್ಗಳಿಗೆ ತುಂಬಾ ಗಾಬರಿ ಆದರೆ ಆಗಿರುತ್ತೆ. ಯಾಕಂತ ಅಂದರೆ ಇದುವರೆಗೂ ಸಹ 1ರಿಂದ 9 ಕಂತು ಹಣ ಪಡ್ಕೊಂಡಿದ್ದೀರಾ. ಅಪ್ರಾಕ್ಸಿಮೇಟ್ಲಿ ನಿಮಗೆ 18,000 ಹಣ ಆದರೆ ಬಂದಿದೆ. ಪ್ರತಿ ತಿಂಗಳು 2,000 ಹಣ ಬರ್ತಿದ್ರೆ ಪ್ರತಿಯೊಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗೂ ಸಹ ಯೂಸ್ ಆಗಿರುತ್ತೆ. ಅದು ಅವರ ಒಂದು ಫ್ಯಾಮಿಲಿ ಸಿಚುವೇಶನ್ಗೆ ಆಗಿರ್ಬೋದು ಅಥವಾ ಏನೋ ಅವರ ಒಂದು ಪರ್ಸನಲ್ ಯೂಸ್ಗೆ ಯೂಸ್ ಆಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ನಂಬಿಕೊಂಡಿರ್ತಾರೆ. ಯಾಕಂತ ಅಂದರೆ ಸ್ಯಾಲ್ರಿ ಟೈಪ್ ಆಗಿದೆ, ಪ್ರತಿ ತಿಂಗಳು 2,000 ಹಣ ಆದರೆ ಬರ್ತಿರೋದು. ಬಟ್ ನೀವು ದಿಢೀರ್ ಅಂತ ಈ ಒಂದು ನ್ಯೂಸನ್ನು ಕೇಳಿದಾಗ ನಿಮ್ಗಳಿಗೆ ಖಂಡಿತವಾಗ್ಲೂ ಸಹ ಶಾಕ್ ಆಗಿರುತ್ತೆ ಆ್ಯಂಡ್ ಆಗಿನೂ ಸಹ ಗಾಬರಿ ಆಗಿರುತ್ತೆ. ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತು ಹಣ ಅಷ್ಟೇ ಬರೋದು, ಇದು ಇನ್ನು ಮುಂದೆ ಹಣ ಆದರೆ ನಿಮ್ಗಳಿಗೆ ಸಿಗಲ್ಲ ಅಂತ ಹೇಳ್ಬಿಟ್ಟು ನಿಮ್ಗೆ ಇದಾಗಿದ ತಕ್ಷಣ ಮೈಂಡಲ್ಲಿ ಏನು ಬಂದಿರುತ್ತೆ, ಇದನ್ನೇನಾದರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರಾ ಅಥವಾ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ರಾ ಅಥವಾ ಏನಾದರೂ ಇದನ್ನು ರಾಹುಲ್ ಗಾಂಧಿ ಸರ್ ಅವರು ಹೇಳಿದ್ರಾ ಅಂತ ಹೇಳ್ಬಿಟ್ಟು ಇಷ್ಟಕ್ಕೂ ಸಹ ಈ ಒಂದು ಸ್ಟೇಟ್ಮೆಂಟ್ ಏನಕ್ಕೆ ಆಚೆ ಬಂದಿದೆ, ಯಾರು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ, ಮೊದಲಿಗೆ ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಕ್ಕಂಥವ್ರು BJP ಸರ್ಕಾರದಿಂದ ಈ ಒಂದು ಸ್ಟೇಟ್ಮೆಂಟ್ ಆದರೆ ಬಂದಿರೋದು. ಏನಂತ ಸ್ಟೇಟ್ಮೆಂಟ್ ಬಂದಿದೆ ಅಂತ ಅಂದರೆ, ಈಗ ಮುಂದೆ ಲೋಕಸಭಾ ಎಲೆಕ್ಷನ್ಸ್ ಆದರೆ ಇದ್ದಾವೆ. ಮೊದಲನೇ ಹಂತದ ಎಲೆಕ್ಷನ್ನು ನಾಳೆ ಆದರೆ ಇದೆ. ಈ ನೋಡಿ, ಈ ಲೋಕಸಭಾ ಎಲೆಕ್ಷನ್ ಎಲ್ಲ ಮುಗ್ದಿದ್ದು ಆದಮೇಲೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಖಂಡಿತವಾಗ್ಲೂ ಬರಲ್ಲ, ನಮ್ಮ ಸರ್ಕಾರನೇ ಬರೋದು, ಮತ್ತೆ ಮೋದಿ ಅವರೇ ಬರೋದು. ಹಾಗಾಗಿ ನಿಮಗೆ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಇನ್ನು ಮುಂದೆ ನಿಮ್ಗಳಿಗೆ ಬರಲ್ಲ. ಯಾಕಂತಂದರೆ ರಾಹುಲ್ ಗಾಂಧಿ ಸರ್ ಅವರು ವಿನ್ ಆಗಲ್ಲ, ಇಲ್ಲಿ ವಿನ್ ಆಗ್ತಕ್ಕಂಥದ್ದು ಮೋದಿ ಅವರು ಅಂತ ಹೇಳಿಬಿಟ್ಟು ಹಾಗಾಗಿ ನಿಮ್ಗಳಿಗೆ 9ನೇ ಕಂತು ಹಣ ಆದರೆ ಬರೋದಿಲ್ಲ ಅಂತ ಹೇಳಿಬಿಟ್ಟು ಇದು BJP ಸರ್ಕಾರದ ಕಡೆಯಿಂದ ಬರ್ತಿರುವಂತಹ ಒಂದು ಹೇಳಿಕೆ ಆಗಿರುತ್ತೆ. ಬಿಟ್ಟರೆ ಇದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆಗಲಿ ಅಥವಾ ಸಿದ್ದರಾಮಯ್ಯ ಸರ್ ಅವರು ಆಗಲಿ ಇದ್ರ ಬಗ್ಗೆ ಎಲ್ಲೂ ಸಹ ಮಾತಾಡಿಲ್ಲ. ನಾವೇನಾದರೂ ಕೇಂದ್ರದಲ್ಲಿ ಬಂದಿಲ್ಲ ಅಂತ ಅಂದರೆ ನಿಮ್ಗಳಿಗೆ ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೊಡಲ್ಲ ಅಂತ ಹೇಳಿಬಿಟ್ಟು ಸದ್ಯಕ್ಕಂತೂ ಗೃಹಲಕ್ಷ್ಮಿ ಯೋಜನೆಯ ಹಣ ಕಂಟಿನ್ಯೂನೇ ಆಗುತ್ತೆ, ಯಾವುದೇ ಒಂದು ರೀತಿಯ ತೊಂದರೆ ಆದರೆ ಆಗೋದಿಲ್ಲ. ಈಗ ಸದ್ಯಕ್ಕೆ 9ನೇ ಕಂತು ಹಣ ಪ್ರೋಸೆಸ್ ಆದರೆ ನಡೀತಿದೆ. ಮೊದಲಿಗೆ ಈ ಒಂದು ಪ್ರೋಸೆಸನ್ನು ಕಂಪ್ಲೀಟ್ ಮಾಡಿಕೊಡ್ತಾರೆ. ಅದಾದ ನಂತರ ನಿಮ್ಗಳಿಗೆ 10ನೇ ಕಂತು ಹಣ ಆದರೆ ಬರೋದು. ಈಗ ನೀವು ಇದೇನಾದರೂ ಮತ್ತೆ ಇದ್ರ ಬಗ್ಗೆ ಕಾಂಟ್ರವರ್ಸಿ ನಡೆಯುತ್ತಾ, ಇನ್ ಕೇಸ್ ಏನಾದರೂ ನಿಜಕ್ಕೂ ಸ್ಟಾಪ್ ಆಗಿಬಿಡುತ್ತಾ ಅದಕ್ಕೂ ಅಥವಾ ನಿಜಕ್ಕೂ ಕಂಟಿನ್ಯೂ ಆಗುತ್ತಾ ಅಂತಂದರೆ ನಿಮ್ಗಳಿಗೆ ಅಷ್ಟೊಂದು ಡೌಟ್ ಇದ್ದರೆ ನೀವು ಖಂಡಿತವಾಗ್ಲೂ ವೆಯ್ಟ್ ಮಾಡಲೇಬೇಕಾಗುತ್ತೆ. ಇಲ್ಲಿ ಕೇಂದ್ರದಲ್ಲಿ ಯಾವ ಸರ್ಕಾರ ಬರುತ್ತೆ ಅಂತ ನೀವು ಕಾಯಲೇಬೇಕಾಗುತ್ತೆ. ಬಟ್ ಇದನ್ನು ಹೇಳಿರ್ತಕ್ಕಂಥದ್ದು BJP ಸರ್ಕಾರದ ಕಡೆಯಿಂದ ಬಂದಿರುವಂಥ ಹೇಳಿಕೆ, ಕಾಂಗ್ರೆಸ್ ಸರ್ಕಾರದಿಂದ ಅಲ್ಲ. ಕಾಂಗ್ರೆಸ್ ಸರ್ಕಾರ ಒಂದ್ಸಲಿ ಹೇಳಿತ್ತು ಏನಂತ ಅಂದರೆ, ನಾವೇನಾದರೂ ಕೇಂದ್ರದಲ್ಲಿ ಬಂದರೆ ಮಹಾಲಕ್ಷ್ಮಿ ಯೋಜನೆ ಏನಿದೆ, ಮಹಾಲಕ್ಷ್ಮಿ ಯೋಜನೆಯನ್ನು ಜಾರಿ ತರ್ತೀವಿ ಕರ್ನಾಟಕದಲ್ಲಿ, ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣನೂ ಸಹ ಬರುತ್ತೆ ಅಂತ ಹೇಳಿಬಿಟ್ಟು ಇನ್ ಕೇಸ್ ಕೇಂದ್ರದಲ್ಲಿ ಬಂದಿಲ್ಲ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿಬಿಟ್ಟು ಸಹ ಕೆಲವೊಂದು ಕಡೆ ನ್ಯೂಸಸ್ ಆದರೆ ಬಂದಿತ್ತು. ಬಟ್ ಇನ್ನೂ ಒಂದು ವಿಚಾರ ವೈರಲ್ ಆಗ್ತಿದೆ ಗೊತ್ತಾ? ಏನು ವಿಚಾರ ವೈರಲ್ ಆಗ್ತಿದೆ ಅಂತ ಅಂದರೆ, ಇಲ್ಲಿ ಕೆಲವೊಂದಿಷ್ಟು ಕಾಂಗ್ರೆಸ್ ಸರ್ಕಾರದ ನಾಯಕರು ಏನು ಹೇಳ್ತಿದ್ದಾರೆ ಅಂತ ಅಂದರೆ, ಈ ಸೆಂಟ್ರಲಲ್ಲಿ ಏನಾದರೂ BJP ಸರ್ಕಾರ ಬಂದರೆ ನಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡೋದಕ್ಕೆ ಅವಕಾಶ ಮಾಡ್ಕೊಡಲ್ವೇನೋ ಅಥವಾ ಏನಾದರೂ ಒಂದು ಇದು ಮಾಡಿಬಿಟ್ಟು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಸ್ಟಾಪ್ ಮಾಡಿಬಿಡ್ತಾರೇನೋ ಅಂತ ಏನೋ ಸಹ ಕೆಲವೊಂದಿಷ್ಟು ನ್ಯೂಸಸ್ ಆದರೆ ವೈರಲ್ ಆಗ್ತಿದ್ದಾವೆ. ಬಟ್ ಸದ್ಯಕ್ಕೆ ನಾನು ಫಲಾನುಭವಿಗಳಿಗೆ ಹೇಳ್ತಕ್ಕಂಥದ್ದು ಇಷ್ಟೇ, ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆಗಲಿ ಅಥವಾ CM ಸಿದ್ದರಾಮಯ್ಯ ಸರ್ ಅವರಾಗಲಿ ಹೇಳಿಲ್ಲ 9ನೇ ಕಂತು ಹಣನೇ ಲಾಸ್ಟು ಮುಂದಿನ ತಿಂಗಳಿಂದ ಬರಲ್ಲ ಅಂತ ಹೇಳಿಬಿಟ್ಟು. ಫಲಾನುಭವಿಗಳು ಸ್ವಲ್ಪ ವೆಯ್ಟ್ ಮಾಡಿ, ಯಾವುದೇ ರೀತಿ ನಿಮ್ಗಳಿಗೆ ತೊಂದರೆ ಆದರೆ ಆಗೋದಿಲ್ಲ. ನೀವು ನನ್ನ ಕೇಳ್ಬೋದು, ನಿಮ್ಮ ಅನಿಸಿಕೆ ಏನು ಸರ್, ಏನಾಗ್ಬೋದು ಏನು ಅಂತ ಹೇಳಿಬಿಟ್ಟು. ಏನೇ ಆಗಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಈ 5 ವರ್ಷ ಏನು ಹೇಳಿದೆ ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ 5 ವರ್ಷವೂ ಸಹ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಇಲ್ಲಿ ತುಂಬ ಫಲಾನುಭವಿಗಳಿಗೆ ಇದರಿಂದ ಯೂಸ್ ಆಗ್ತಿದೆ. ಇದನ್ನು ಕೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೂ ಸಹ ತುಂಬಾ ಖುಷಿಯಾಗಿದೆ. ಇಲ್ಲಿ ನಾವು ಕೊಡ್ತಿರುವಂಥ ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಫಲಾನುಭವಿಗಳಿಗೆ ತುಂಬಾ ಯೂಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. ಇಲ್ಲಿಗೆ ಒಂದು ಮಹಿಳೆ ಹೇಳಿದರು, ಇವತ್ತು ನನ್ನ ಮಗ PUCನಲ್ಲಿ ರ್ಯಾಂಕ್ ಬಂದವನೇ ಜಸ್ಟ್ ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಅಂತ ಹೇಳ್ಬಿಟ್ಟು ಸಹ ಇಲ್ಲಿ ಈ ಥರದ ಕೆಲವಾರು ವಿಚಾರಗಳಾದರೆ ವೈರಲ್ ಆಗಿದ್ದಾವೆ. ಬಟ್ ನೀವು ಸದ್ಯಕ್ಕೆ ವೆಯ್ಟ್ ಮಾಡಿ, ಯಾವುದೇ ಒಂದು ರೀತಿಯ ತೊಂದರೆ ಇದ್ರೆ ಇಲ್ಲ, ನಿಮ್ಗಳಿಗೆ ಮುಂದೆ ಕಂಟಿನ್ಯೂ ಆಗುತ್ತೆ. ಇದ್ರ ಬಗ್ಗೆ ಯಾವುದೇ ಒಂದು ರೀತಿಯ ಅಫಿಷಿಯಲ್ ಕನ್ಫರ್ಮ್ ನ್ಯೂಸ್ ಆದರೆ ಇಲ್ಲ. ಇದು ಯಾವ ರೀತಿ ಹೇಳಿಕೆ ಬಂತು ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಒಂದು ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಜೊತೆಗೆ ನಾವು ಮಾಡಿರೋಂಥ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ತಪ್ಪದೇ ಒಂದು ಲೈಕನ್ನು ಮಾಡಿ. ಆ್ಯಂಡ್ ನಿಮ್ಮ ಒಂದು ಅನಿಸಿಕೆ ಏನಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆದರೆ ಆಗುತ್ತೆ, ಓಕೆನಾ? ನಿಮ್ಮ ಅನಿಸಿಕೆನೇ ಇದರಲ್ಲಿ ಮ್ಯಾಟರ್ ಆಗೋದು. ಹಾಗಾಗಿ ದಯವಿಟ್ಟು ಎಲ್ಲರೂ ಸಹ ಕಮೆಂಟನ್ನು ಮಾಡಿ, ಯಾರು ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನಿದೆ ಅನ್ನೋದನ್ನು ಕಮೆಂಟನ್ನು ಮಾಡಿ.